ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವುದಕ್ಕೆ ರೆಡಿಯಾಗಿದೆ ಸಿಸಿಬಿ. ಬಯಲಾಗಿದೆ ನಿವೃತ್ತ ಡಿಜಿಪಿ ಕೊಲೆಯ ಸೀಕ್ರೆಟ್. ಪ್ರಕರಣದಲ್ಲಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಫಿಕ್ಸ್ ಆಗೋದು ಬಹುತೇಕ ಖಚಿತ. ಓಂ ಪ್ರಕಾಶ್ ಮಗಳು ಕೃತಿಗೆ ಕ್ಲೀನ್ ಚೀಟ್ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. 1ನೇ ACMM ಕೋರ್ಟ್ಗೆ ಸಲ್ಲಿಕೆಯಾಗಲಿದೆ ಚಾರ್ಜ್ ಶೀಟ್. ತಂದೆ ಕೊಲೆಯಲ್ಲಿ ಭಾಗಿಯಾಗಿರೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳಿಲ್ಲ. ಓಂ ಪ್ರಕಾಶ್ ಮಗಳು ಕೃತಿಗೆ ಕ್ಲೀನ್ ಚೀಟ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ಒಂದು ಪ್ರಕರಣದಲ್ಲಿ. ಓಂ ಪ್ರಕಾಶ್ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತಿ ನನ್ನ ಮಾತನ್ನ ಕೇಳ್ತಾ ಇರಲಿಲ್ಲ ಅಂತ ಹೇಳಿ ಪತ್ನಿ ಪಲ್ಲವಿ ಆಗಾಗ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು ವಾಟ್ಸಪ್ ಗ್ರೂಪ್ಗಳಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ತನ್ನ ತಂಗಿ ಮಕ್ಕಳಿಗೆ ಓಂ ಪ್ರಕಾಶ್ ಅವರು ಆಸ್ತಿಯನ್ನ ಕೊಟ್ಟಿದ್ದಕ್ಕೆ ಸಿಟ್ಟಾಗಿದ್ರು ಪಲ್ಲವಿ ಅವರು. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಂತಹ ಆರೋಪಿ ಪಲ್ಲವಿ. ಓಂ ಪ್ರಕಾಶ್ ಮತ್ತು ಪತ್ನಿ ಪಲ್ಲವಿ ನಡುವೆ ಆಗಾಗ ಜಗಳಗಳು ಕೂಡ ಆಗ್ತಾ ಇತ್ತು. ಬೇಸತ್ತು ಕೊನೆಗೆ ಪತಿ ಕೊಲೆಗೆ ಪ್ಲಾನ್ ಅನ್ನ ಕೂಡ ಮಾಡಿದ್ರು ಪತ್ನಿ ಪಲ್ಲವಿ. ಅದರಂತೆ ಮುಗಿಸಿದ್ದಾರೆ. ಕೊಲೆ ಬಳಿಕ ವಿಡಿಯೋ ಕಾಲ್ ಕೂಡ ಮಾಡಿದ್ರು ಪತ್ನಿ ಪಲ್ಲವಿ. ಬೇರೆ ಅಂದ್ರೆ IPS ಅಧಿಕಾರಿಗಳ ಪತ್ನಿಯವರಿಗೆ ವಿಡಿಯೋ ಕಾಲ್ ಮಾಡಿದ್ದು ಪಲ್ಲವಿ ಅವರು. ಮತ್ತೆ ಐ ಕಿಲ್ಡ್ ಮಾನ್ಸ್ಟರ್ ಅಂತ ಹೇಳಿದ್ದಾರೆ. ಓಂ ಪ್ರಕಾಶ್ ಮೃತಪಟ್ಟ ವಿಡಿಯೋವನ್ನ ಕೂಡ ತೋರಿಸಿದ್ರು ಆರೋಪಿ ಪಲ್ಲವಿ. ವಾಟ್ಸಾಪ್ ಕರೆ ಮಾಡಿದಂತಹ ಮೊಬೈಲ್ ಅನ್ನು ಕೂಡ ಇದೀಗ ಸಿಸಿಬಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. FSLಗೆ ಕೂಡ ಕಳುಹಿಸಿಕೊಟ್ಟಿದ್ದಾರೆ ಆ ಒಂದು ಮೊಬೈಲ್ ಅನ್ನ. FSL ರಿಪೋರ್ಟ್ ಬಂದ ಬಳಿಕ ಪತ್ನಿ ಪಲ್ಲವಿ ಕೃತ್ಯ ಬಯಲಾಗ್ತಾ ಇದೆ. ಚಾಕುವಿನ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಅನ್ನ ಪಡೆದುಕೊಂಡು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಓಂ ಪ್ರಕಾಶ್ ಪತ್ನಿ ಮತ್ತೆ ಪುತ್ರಿ ಮೇಲೆ ದೂರು ನೀಡಿದ್ರು ಅವರ ಮಗ. ಸಿಸಿಬಿ ಮತ್ತೆ ACP ಧರ್ಮೇಂದ್ರ ಮತ್ತು ಟೀಮ್ನಿಂದ ಈ ತನಿಖೆ ನಡೀತಾ ಇತ್ತು. ಪತಿ ಮೇಲೆ ಇದ್ದಂತಹ ಅತಿಯಾದ ದ್ವೇಷವೇ ಕೊಲೆಗೆ ಪ್ರಮುಖ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಬಡತನದಲ್ಲಿ ಹುಟ್ಟಿ ಬೆಳೆದು IPS ಅಧಿಕಾರಿಯಾಗಿದ್ದಂತಹ ಓಂ ಪ್ರಕಾಶ್ ಅವರ ಕೊಲೆ ಇದೆಯಲ್ಲ, ನಿಜಕ್ಕೂ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಿತ್ತು. 1981ರ ಬ್ಯಾಚ್ IPS ಅಧಿಕಾರಿಯಾಗಿದ್ದಂತಹ ಓಂ ಪ್ರಕಾಶ್ ಅವರು ರಾಜ್ಯದ 38ನೇ DGP ಆಗಿ ಕೆಲಸವನ್ನ ಕೂಡ ಮಾಡಿ ಅವರು ನಿವೃತ್ತಿಯಾಗಿದ್ರು. ಮನೇಲಿ ಅವಳ ಟಾರ್ಚರ್ ತಡೆಯೋದಕ್ಕೆ ಆಗದೆ ತನ್ನ ತಂಗಿ ಮನೆಗೂ ಕೂಡ ಅವರು ಶಿಫ್ಟ್ ಆಗಿರ್ತಾರೆ. ಬಟ್ ಆದರೆ ಅಲ್ಲಿಂದ ತಾಯಿ ಮತ್ತೆ ಮಗಳು ಹೋಗಿ ತಂದೆಯನ್ನ ಕರ್ಕೊಂಡು ಬರ್ತಾರೆ. ನೀವಿಲ್ದೆ ಇರೋದಕ್ಕಾಗಲ್ಲ ಬನ್ನಿ ಅಂತ ಹೇಳಿ ಮಗಳು ಕರ್ಕೊಂಡು ಬರ್ತಾರೆ. ಅದಾದ ನಂತರ ಪ್ರೀಪ್ಲ್ಯಾನ್ಡ್ ಮಾಡಿ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಲಾಗುತ್ತೆ. ಓಂ ಪ್ರಕಾಶ್ ಮಗಳಿಗೆ ಕ್ಲೀನ್ ಚೀಟ್ ಸಿಗೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ.